ಆರ್ಗನೈಸಿಂಗ್ ಅನ್ನೋದು ನಮ್ಮ ಎಲ್ಲರ ಲೈಫ್ನಲ್ಲಿ ತುಂಬ ಮುಖ್ಯ ಪಾತ್ರನ ವಹಿಸುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಕೆಲಸದಲ್ಲಿ ಯಾವಾಗಲೂ ಬ್ಯುಸಿಯಾಗಿರ್ತೀವಿ. ನಮಗೆಲ್ಲ ವಸ್ತುಗಳು ಬೇಕು ಅಂದಾಗ ಪಟಾಪಟ್ ಅಂತ ಕೈಗೆ ಸಿಗೋ ಥರ ಇರಬೇಕು. ಟೈಮ್ ತೊಗೊಂಡು ಅವುಗಳನ್ನೆಲ್ಲ ಹುಡುಕೋ ಅಷ್ಟು ನಮ್ಮ ಹತ್ರ ಪೇಷನ್ಸ್ ಕೂಡ ಇರಲ್ಲ, ಹಾಗೆ ನಮಗೆ ಟೈಮ್ ಕೂಡ ಇರಲ್ಲ. ಇದೇ ಕಾರಣಕ್ಕೆ ಮನೆಯಲ್ಲಿ ಎಲ್ಲರ ವಸ್ತುಗಳು ಅದರ ಜಾಗದಲ್ಲಿ ಸರಿಯಾಗಿ ಇರಬೇಕು. ಇದನ್ನು ಮೇಂಟೈನ್ ಮಾಡೋ ಕೆಲಸ ನಮ್ಮ ಮೇಲಿದೆ. ಅಂದರೆ ಎಲ್ಲ ಹೆಣ್ಣುಮಕ್ಕಳು ಮನೆಯಲ್ಲಿರೋ ಎಲ್ಲರ ವಸ್ತುಗಳನ್ನು ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯಕ್ಕೆ ಸಿಗೋ ಥರ ಅರೇಂಜ್ ಮಾಡಿ ಇಡಬೇಕು. ನಾವು ಮನೆಯಲ್ಲಿ ಎಲ್ಲರ ವಸ್ತುಗಳನ್ನು ಆರ್ಗನೈಸ್ ಮಾಡ್ತೀವಿ ಅಂದಮೇಲೆ ನಾವು ನಮ್ಮ ವಸ್ತುಗಳನ್ನು ಕೂಡ ಆರ್ಗನೈಸ್ ಮಾಡ್ಕೋಬೇಕಲ್ವಾ. ಸ್ಪೆಷಲಿ ನಮ್ಮ ಜ್ಯುವೆಲ್ರೀಸ್, ನಮ್ಮ ಕಾಸ್ಮೆಟಿಕ್ಸ್ ಹಾಗೆ ನಮ್ಮ ಬಟ್ಟೆಗಳೆಲ್ಲ ಆರ್ಗನೈಸ್ಡ್ ಇದ್ದಾಗ ನಮಗೆ ತುಂಬ ಖುಷಿಯಾಗತ್ತೆ. ನಾವು ಯಾವಾಗಲೂ ಅಪರೂಪಕ್ಕೊಮ್ಮೆ ರೇಷ್ಮೆ ಸೀರೆ ಉಟ್ಕೊಂಡು ರೆಡಿ ಆಗಬೇಕು ಅಂದಾಗ ಲಿಪ್ಸ್ಟಿಕ್, ಬಳೆ ಎಲ್ಲ ಸಿಗದೇ ಇದ್ದರೆ ತುಂಬ ಫ್ರಸ್ಟ್ರೇಟ್ ಆಗ್ತೀವಲ್ಲ. ನಾವು ಆರ್ಗನೈಸೇಷನ್ ಮಾಡೋದಷ್ಟೇ ಅಲ್ಲ, ಅದು ನಮ್ಮ ಬಜೆಟ್ ಫ್ರೆಂಡ್ಲಿ ಕೂಡ ಇರಬೇಕು ಅಂತ ಯಾವಾಗಲೂ ಆಸೆ ಪಡ್ತೀವಿ. ಇವತ್ತು ನಾನು ನನ್ನ ವಾರ್ಡ್ರೋಬ್ ಕ್ಲೀನ್ ಮಾಡುವಾಗ ಒಂದಷ್ಟು ವಸ್ತುಗಳು ಕಣ್ಣಿಗೆ ಬಿದ್ದವು. ಆ ವಸ್ತುಗಳನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಂದರೆ ಝೀರೋ ಕಾಸ್ಟ್, ಅಂದರೆ ದುಡ್ಡನ್ನು ಖರ್ಚು ಮಾಡ್ದೇ ನಾವು ಹೇಗೆ ನಮ್ಮ ವಸ್ತುಗಳನ್ನು ಆರ್ಗನೈಸ್ಡ್ ಆಗಿ ನೀಟಾಗಿ ಬೇಕು ಅಂದಾಗ ಸಿಗೋ ಥರ ಜೋಡಿಸೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನಾನು ಹಿಂದಿನ ವಿಡಿಯೋದಲ್ಲಿ ಕ್ಯಾರೆಟ್ ಹಲ್ವಾನ ಈಸಿಯಾಗಿ ಮಾಡೋದು ಹೇಗೆ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಕ್ಯಾರೆಟ್ ಹಲ್ವಾ ಎಲ್ಲಿ ಹುಟ್ಕೊಂತು, ಅದಕ್ಕೆ ಕ್ಯಾರೆಟ್ ಹಲ್ವಾ ಅಂತ ಯಾಕೆ ಹೆಸರು ಬಂತು ಅನ್ನೋದನ್ನೆಲ್ಲ ಶೇರ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಈಗ ತಡ ಮಾಡ್ದೇ ಬನ್ನಿ ವಿಡಿಯೋನ ಶುರು ಮಾಡೋಣ. ದುಡ್ಡನ್ನು ಖರ್ಚು ಮಾಡದೆ ನಮ್ಮ ವಸ್ತುಗಳನ್ನು ಆರ್ಗನೈಸ್ ಮಾಡೋಣ. ಇಲ್ಲಿ ನಾನು ತೋರಿಸ್ತಾ ಇರುವಂಥ ಮೊದಲನೇ ಆರ್ಗನೈಸರ್ ಬಂದು ಬಳೆಗಳನ್ನು ಆರ್ಗನೈಸ್ ಮಾಡುವಂಥ ಬಾಕ್ಸ್. ನಿಮ್ಮ ಸುಂದರವಾದ ಬಳೆಗಳನ್ನು ಸೇಫಾಗಿ ಇಡೋದಕ್ಕೆ ಈ ಬಾಕ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ನಾನು ಖರೀದಿ ಮಾಡ್ತಾ ಇದ್ದಿದ್ದಲ್ಲ, ಟೀ ಕಪ್ಸ್ ತೊಗೊಂಡು ಬಂದಾಗ ಅದ್ರ ಜೊತೆಗೆ ಈ ಬಾಕ್ಸ್ ಕೂಡ ಬರುತ್ತಲ್ವ. ಟೀ ಕಪ್ಸ್ ಒಡಿದೇ ಇರಲಿ ಅಂತ ನೀಟಾಗಿ ಇರೋ ಥರ ಈ ಬಾಕ್ಸ್ಗಳಲ್ಲಿ ಅರೇಂಜ್ ಮಾಡಿ ಕೊಟ್ಟಿರ್ತಾರೆ. ಆ ಟೀ ಕಪ್ಸ್ನ ಬಾಕ್ಸ್ನ ಯೂಸ್ ಮಾಡಿಕೊಂಡು ನಾನು ನನ್ನ ಬಳೆಗಳನ್ನು ಆರ್ಗನೈಸ್ ಮಾಡಿದ್ದೀನಿ. ಈ ಬಾಕ್ಸ್ನಲ್ಲಿ 6 ಸೆಕ್ಷನ್ಸ್ ಕೊಟ್ಟಿದ್ದಾರಲ್ಲ, ಪ್ರತಿ ಸೆಕ್ಷನ್ನಲ್ಲೂ ನಾವು 2 ಡಜನ್ ಬಳೆಗಳನ್ನು ಆರಾಮಾಗಿ ಇಡ್ಬೋದು. ಸೊ ಟೋಟಲಿ ಈ ಒಂದು ಬಾಕ್ಸ್ನಲ್ಲಿ ನಾವು 12 ಡಜನ್ ಬಳೆಗಳನ್ನು ಈಸಿಯಾಗಿ ಇಡ್ಬೋದು. ಸೊ ಇನ್ಮೇಲೆ ಕಾಫಿ ಮತ್ತು ಟೀ ಕಪ್ಸ್ನ ತಂದಾಗ ಅದ್ರ ಜೊತೆ ಕೊಟ್ಟಿರೋಂಥ ಬಾಕ್ಸ್ನ ಈ ಥರ ಯೂಸ್ ಮಾಡ್ಕೊಳ್ಳಿ. ಈಗ ಎರಡನೇ ಆರ್ಗನೈಸರ್ ಏನು ಅಂತ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರುವಂಥ ಮೆಟಲ್ ಬಾಕ್ಸ್, ಇದು ಚಾಕ್ಲೇಟ್ಸ್ನ ಜೊತೆ ಬಂದಂಥ ಬಾಕ್ಸ್. ಇದರ ಎಲ್ಲ ಸೆಕ್ಷನ್ಸ್ನಲ್ಲೂ ಚಾಕ್ಲೇಟ್ಸ್ ಇದ್ವು. ಚಾಕ್ಲೇಟ್ ಖಾಲಿ ಆದಮೇಲೆ ಇದನ್ನು ನೀಟಾಗಿ ತೊಳೆದು ನಾನು ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ತುಂಬ ಚಿಕ್ಕ ಚಿಕ್ಕ ಕಂಪಾರ್ಟ್ಮೆಂಟ್ಸ್ ಇರೋದ್ರಿಂದ ಇಲ್ಲಿ ನಾವು ತುಂಬ ಚಿಕ್ಕ ಚಿಕ್ಕ ವಸ್ತುಗಳನ್ನು ಈಸಿಯಾಗಿ ಇಡ್ಬೋದು. ನೀವು ನೋಡ್ಬೋದು, ನಾನು ಸೇಫ್ಟಿ ಪಿನ್ ಇಟ್ಟಿದ್ದೀನಿ, ಇಯರಿಂಗ್ಸ್ ಇಟ್ಟಿದ್ದೀನಿ. ಕೆಲವೊಂದಷ್ಟು ವಸ್ತುಗಳು ತುಂಬ ಚಿಕ್ಕದಿರುತ್ತೆ, ಎಲ್ಲಾದರೂ ಇಟ್ಟರೆ ಕಳೆದೋಗುತ್ತೆ. ಆದರೆ ಅವುಗಳನ್ನು ಜೋಪಾನವಾಗಿ ಕಾಪಾಡ್ಕೋಬೇಕು ಅಂದರೆ ನಾವು ಈ ಥರದ ಬಾಕ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ನಾನು ಈ ಬಾಕ್ಸ್ನಲ್ಲಿ ಸಾಕಷ್ಟು ವಸ್ತುಗಳನ್ನು ಇಡ್ತೀನಿ, ತುಂಬ ಚಿಕ್ಕ ಚಿಕ್ಕ ವಸ್ತುಗಳು, ಆದರೆ ತುಂಬ ಫ್ರೀಕ್ವೆಂಟ್ಲಿ ಯೂಸ್ ಆಗುವಂಥ ವಸ್ತುಗಳನ್ನು ನಾನು ಇದರಲ್ಲೇ ಇಡ್ತೀನಿ. ಇದಷ್ಟೇ ಅಲ್ಲದೆ ನಾನು ಮೊಬೈಲ್ ಸಿಮ್ ಕಾರ್ಡ್ ಇರ್ಬೋದು ಅಥವಾ ಯಾವುದೇ ಕುಕ್ಕರ್ನ ಸ್ಕ್ರೂ ಇರ್ಬೋದು, ಆ ಥರದನ್ನು ಕೂಡ ಇದರಲ್ಲೇ ಇಡ್ತೀನಿ. ಹೀಗಿಟ್ಟಾಗ ಅವು ಕಳೆದೋಗಲ್ಲ. ಇಲ್ಲಿ ನೀವು ನೋಡ್ಬೋದು, ನಾನು ಸಿಲಿಕಾ ಬಾಲ್ಸ್ ಕೂಡ ಇದರಲ್ಲೇ ಇಟ್ಟಿರ್ತೀನಿ. ಈ ಥರದ ಬಾಕ್ಸ್ಗಳು ತುಂಬ ರೀತಿಯಲ್ಲಿ ಉಪಯೋಗ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಮೊಬೈಲ್ನ ಸಿಮ್ ಕಾರ್ಡ್ ಓಪನ್ ಮಾಡೋದಕ್ಕೆ ಪಿನ್ ಕೊಟ್ಟಿರ್ತಾರಲ್ಲ, ಅದನ್ನು ಕೂಡ ಇದರಲ್ಲಿ ಇಟ್ಟಿರ್ತೀನಿ. ಈ ಥರ ನಾವು ಅವುಗಳನ್ನು ಸ್ಟೋರ್ ಮಾಡಿಟ್ಟಾಗ ಅವು ಕಳೆದೋಗೋದಿಲ್ಲ. ನಮಗೆ ಬೇಕು ಅಂದಾಗ ತುಂಬ ಈಸಿಯಾಗಿ ಸಿಗುತ್ತೆ. ಈ ಟಿಪ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಮುಂದಿನ ಆರ್ಗನೈಸರ್ ನೋಡೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರುವಂಥ ಬಾಕ್ಸ್, ಇದು ಮೊಬೈಲ್ ಫೋನ್ ಜೊತೆಗೆ ಬಂದಿರುವಂಥ ಬಾಕ್ಸ್. ಇದು ತುಂಬ ಒಳ್ಳೆ ಕ್ವಾಲಿಟಿಯಿಂದ ಮಾಡಿರೋದ್ರಿಂದ ತುಂಬ ಸ್ಟರ್ಡಿ ಇದೆ. ಸೊ ಈ ಬಾಕ್ಸ್ನ ನಾವು ತುಂಬ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು. ಈ ಬಾಕ್ಸ್ನಲ್ಲಿ ನಾನು ನನ್ನ ಕಾಸ್ಮೆಟಿಕ್ಸ್ನ ಅರೇಂಜ್ ಮಾಡ್ತೀನಿ. ನಾನು ವಿಡಿಯೋ ಶೂಟ್ ಮಾಡೋದ್ರಿಂದ ಕೆಲವೊಂದಷ್ಟು ಮೇಕಪ್ ಐಟಮ್ಸ್ ನನಗೆ ತುಂಬ ಫ್ರೀಕ್ವೆಂಟ್ಲಿ ಯೂಸ್ ಆಗುತ್ತೆ. ಆ ಥರದ ವಸ್ತುಗಳನ್ನೆಲ್ಲ ಕಡಿಮೆ ಜಾಗದಲ್ಲಿ ನಾನು ಒಂದೇ ಕಡೆ ನೀಟಾಗಿ ಆರ್ಗನೈಸ್ ಮಾಡ್ತೀನಿ. ಅದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಈ ಬಾಕ್ಸ್ನಲ್ಲಿ ಕಂಪಾರ್ಟ್ಮೆಂಟ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಸೋಪ್ ಬಾಕ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಂದ್ರೆ ಮೇಲೆ ಪೇಪರ್ನಿಂದ ಕವರ್ ಕೂಡ ಮಾಡ್ಬೋದು, ನಾನು ಹಾಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಚಿಕ್ಕ ಬಾಕ್ಸ್ನಲ್ಲಿ ನಾನು ಏನೇನೆಲ್ಲ ವಸ್ತುಗಳನ್ನು ಇಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈ ಸೆಕ್ಷನ್ನಲ್ಲಿ ನಾನು ನನ್ನ ಎಲ್ಲ ನೇಲ್ ಪಾಲಿಷ್ನ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು, ನನಗೆ ಈಸಿಯಾಗಿ ಬೇರೆ ಬೇರೆ ಶೇಡ್ಸ್ನ ತೊಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ.
ಹಾಗೆ ಇಲ್ಲಿ ನನ್ನ ಲಿಪ್ಸ್ಟಿಕ್ಸ್ ಕೂಡ ಇಟ್ಟಿದ್ದೀನಿ. ಒಂದು ನ್ಯೂಡ್ ಕಲರ್ನ ಲಿಪ್ಸ್ಟಿಕ್ ಇಟ್ಟಿದ್ದೀನಿ, ಹಾಗೆ ಒಂದು ಡಾರ್ಕ್ ರೆಡ್ ಕಲರ್ನ ಲಿಪ್ಸ್ಟಿಕ್ ಇಟ್ಟಿದ್ದೀನಿ. ಈ 2 ಲಿಪ್ಸ್ಟಿಕ್ಸ್ ನಾನು ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ. ಮತ್ತು ಇನ್ನು ಸಾಕಷ್ಟು ವಸ್ತುಗಳು ಇದರಲ್ಲಿದೆ. ಇಲ್ಲಿ ನೀವು ನೋಡ್ಬೋದು ನೇಲ್ ಪಾಲಿಷ್ ರಿಮೂವರ್ನ ಇದರಲ್ಲಿ ಇಟ್ಟಿದ್ದೀನಿ. ಈ ನೇಲ್ ಪಾಲಿಷ್ ರಿಮೂವರ್ ನನಗೆ ತುಂಬ ಇಷ್ಟ. ಇದರ ಒಂದೇ ಶೀಟ್ ಎಲ್ಲ ಬೆರಳಿನ ನೇಲ್ ಪಾಲಿಷ್ನು ಕೂಡ ರಿಮೂವ್ ಮಾಡುತ್ತೆ. ಮತ್ತು ಇದು ತುಂಬ ಕಡಿಮೆ ಬೆಲೆಗೆ ಎಲ್ಲ ಫ್ಯಾನ್ಸಿ ಸ್ಟೋರ್ಸ್ಗಳಲ್ಲೂ ತುಂಬ ಈಸಿಯಾಗಿ ಸಿಗುತ್ತೆ. ಮತ್ತು ಒಂದು ಕನ್ಸೀಲರ್ನು ಕೂಡ ಇದರಲ್ಲೇ ಇಟ್ಟಿದ್ದೀನಿ. ಈ ಕನ್ಸೀಲರ್ ತುಂಬ ರೇರ್ ನಾನು ಯೂಸ್ ಮಾಡೋದು. ಮತ್ತು ಒಂದು BB ಕ್ರೀಮ್. ನಾನು ಫೌಂಡೇಶನ್ಗಿಂತ ಹೆಚ್ಚು BB ಕ್ರೀಮ್ನೇ ಬಳಸೋದಕ್ಕೆ ಇಷ್ಟಪಡ್ತೀನಿ. ಒಂದು ಕಾಜಲ್ ಕೂಡ ಇದರಲ್ಲೇ ಇಟ್ಟಿದ್ದೀನಿ. ಕಾಜಲ್ನು ಕೂಡ ನಾನು ಬಳಸೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ, ಯಾವತ್ತಾದರೂ ಒಂದು ಸರಿ ಯೂಸ್ ಮಾಡ್ತೀನಿ. ಮತ್ತು ಒಂದು ಕಾಂಪ್ಯಾಕ್ಟ್ ಪೌಡರ್, ಅದು ಕೂಡ ಇದರಲ್ಲೇ ಇದೆ. ಮತ್ತು ಇಲ್ಲಿ ರೆಗ್ಯುಲರ್ ಆಗಿ ಬಳಸುವಂಥ ಸ್ಟಿಕ್ಕರ್ಸ್ ಮತ್ತು ಒಂದಷ್ಟು ಟಿಶ್ಯೂಸ್ನ ನಾನು ಇಟ್ಟಿರ್ತೀನಿ. ಕೆಲವೊಂದು ಸರಿ ಮೇಕಪ್ ಹೆಚ್ಚು ಕಡಿಮೆ ಆದಾಗ ಬೇಕಾಗುತ್ತೆ. ಮತ್ತು ಒಂದು ಸಿಸರ್ ಕೂಡ ಇಟ್ಟಿರ್ತೀನಿ. ಇಲ್ಲಿ ನೀವು ನೋಡ್ತಾ ಇರುವಂಥ ಬಿಂದಿ ಆರ್ಗನೈಸರ್, ಇದರ ಬಗ್ಗೆ ಒಂದು ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಲಿಂಕ್ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಅಲ್ಲಿ ಹೋಗಿ ನೀವು ನೋಡ್ಕೊಂಡು ಬನ್ನಿ. ಈ ಬಿಂದಿ ಆರ್ಗನೈಸರ್ನಲ್ಲಿ ನನ್ನ ಹತ್ರ ಇರೋ ಎಲ್ಲ ವೆರೈಟಿ ಬಿಂದಿಗಳನ್ನು ಕೂಡ ನಾನು ಸ್ಟಿಕ್ ಮಾಡಿದ್ದೀನಿ. ಮತ್ತು ಇದು ತುಂಬ ಕಡಿಮೆ ಸ್ಪೇಸ್ನಲ್ಲಿ ಇಡ್ಬೋದು. ಬೇರೆ ಬೇರೆ ಬಿಂದಿನ ಹುಡ್ಕೋ ನೆಸೆಸಿಟಿ ಇರಲ್ಲ. ಇದು ಒಂದನ್ನು ನಾವು ಕ್ಯಾರಿ ಮಾಡಿದ್ರೆ ಸಾಕು, ಎಲ್ಲ ಒಂದೇ ಕಡೆ ಇರುತ್ತೆ. ಸೊ ನನಗೆ ಇದು ತುಂಬ ಇಷ್ಟ ಆಗುತ್ತೆ. ಇದನ್ನು ಮಾಡೋದು ಕೂಡ ತುಂಬ ಈಸಿ. ನಿಮಗೂ ಈ ಬಿಂದಿ ಆರ್ಗನೈಸರ್ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ಇನ್ನೂ ಏನೇನು ವಸ್ತುಗಳು ಈ ಬಾಕ್ಸ್ನಲ್ಲಿದೆ ಅಂತ ತೋರಿಸ್ತೀನಿ. ಇದರಲ್ಲಿ ಒಂದು ಟ್ರೇಡ್ ಥರ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಐಲೈನರ್, ಮಸ್ಕಾರ, ಹಾಗೆ ಐಬ್ರೋ ಪೆನ್ಸಿಲ್, ಹೀಗೆ ಐ ಮೇಕಪ್ಗೆ ಬೇಕಾಗುವಂಥ ವಸ್ತುಗಳನ್ನು ಇಟ್ಟಿದ್ದೀನಿ. ಇದರ ಕೆಳಗಡೆ ಒಂದಷ್ಟು ಕ್ಲಿಪ್ಸ್, ರಬ್ಬರ್ ಬ್ಯಾಂಡ್, ಆ ಥರದನ್ನೆಲ್ಲ ಇಟ್ಟಿದ್ದೀನಿ. ಇದರಲ್ಲಿ ಇನ್ನೂ ವಸ್ತುಗಳನ್ನು ನಾವು ಇಡಬಹುದು. ಸೊ ಇಷ್ಟು ಕಡಿಮೆ ಜಾಗದಲ್ಲಿ ಇಷ್ಟೆಲ್ಲ ವಸ್ತುಗಳನ್ನು ನೀಟಾಗಿ ಇಡುವಂಥದ್ದಕ್ಕೆ ಈ ಬಾಕ್ಸ್ ತುಂಬ ಹೆಲ್ಪ್ ಆಗುತ್ತೆ. ಈಗ ಮುಂದಿನ ಆರ್ಗನೈಸರ್ ಯಾವುದು ಅಂದರೆ, ನಾವು ಹೋಟೆಲ್ನಿಂದ ಫುಡ್ ಪಾರ್ಸೆಲ್ ತಂದಾಗ ಕರಿಗಳನ್ನು ಈ ಥರದ ಬಾಕ್ಸ್ನಲ್ಲಿ ಕೊಟ್ಟಿರ್ತಾರಲ್ಲ, ಅದನ್ನು ನಾನು ನನ್ನ ಹೇರ್ ಆಕ್ಸೆಸರೀಸ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಥರದ ಬಾಕ್ಸ್ಗಳು ತುಂಬ ವರ್ಸಟೈಲ್ ಇರುತ್ತವೆ. ಇವುಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ತುಂಬ ಯೂಸ್ ಮಾಡ್ಕೋಬೋದು. ಈ ಬಾಕ್ಸ್ನಲ್ಲಿ ನಾನು ರಬ್ಬರ್ ಬ್ಯಾಂಡ್ಸ್ನ ಇಟ್ಟಿದ್ದೀನಿ, ಹೇರ್ ಕ್ಲಿಪ್ಸ್ನ ಇಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಒಂದು ಹೇರ್ ಆಕ್ಸೆಸರಿ ಇದೆ, ಮತ್ತು ಒಂದು ಡೋನಟ್ ಬನ್ ಕೂಡ ಇದೆ. ಹೀಗೆ ಸಾಕಷ್ಟು ವಸ್ತುಗಳನ್ನು ಇದರಲ್ಲಿ ಇಡ್ಬೋದು. ಈ ಬಾಕ್ಸ್ಗಳನ್ನು ನಾವು ಕಿಚನಲ್ಲೂ ಯೂಸ್ ಮಾಡ್ಕೋಬೋದು, ವಾರ್ಡ್ರೋಬ್ನಲ್ಲೂ ಯೂಸ್ ಮಾಡ್ಕೋಬೋದು, ಕಿಡ್ಸ್ ರೂಮ್ನಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ಲಿಮಿಟ್ಸೇ ಇಲ್ಲ. ನಾವು ಸಾಕಷ್ಟು ರೀತಿಯಲ್ಲಿ ಈ ಥರದ ಬಾಕ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಆರ್ಗನೈಸೇಷನ್ ಮಾಡೋದಕ್ಕೆ ಅಂತಲೇ ಸಾಕಷ್ಟು ವಸ್ತುಗಳು ಮಾರ್ಕೆಟ್ನಲ್ಲಿ ಸಿಗುತ್ತೆ. ಅವುಗಳನ್ನೆಲ್ಲ ಬಳಸೋದಕ್ಕಿಂತ ಈ ಥರ ಮನೆಯಲ್ಲೇ ಸಿಗೋ ವಸ್ತುಗಳನ್ನು ನಾವು ಯೂಸ್ ಮಾಡಿಕೊಂಡಾಗ ಪ್ಲಾಸ್ಟಿಕ್ನ ರೀಸೈಕ್ಲಿಂಗ್ ಕೂಡ ಆಗುತ್ತೆ. ಮತ್ತು ₹1 ಖರ್ಚು ಮಾಡ್ದೇ ನಿಮ್ಮ ವಸ್ತುಗಳನ್ನು ಸೇಫಾಗಿ ಆರ್ಗನೈಸ್ ಮಾಡ್ಬೋದು. ಈಗ ಲಾಸ್ಟ್ ಆರ್ಗನೈಸರ್ ಏನು ಅಂದರೆ, ಈ 2 ಪ್ಲಾಸ್ಟಿಕ್ ಪೌಚ್ಗಳು. ನಾವು ಸೀರೆ ತೊಗೊಂಡಾಗ ಅಥವಾ ಬ್ಲೌಸ್ ಪೀಸಸ್ನ ತೊಗೊಂಡಾಗ ಈ ಥರದ ಪೌಚ್ಗಳಲ್ಲೇ ಕೊಡ್ತಾರೆ. ಈ ಥರದ ಪೌಚ್ಗಳನ್ನು ನಾನು ನನ್ನ ಬ್ಲೌಸಸ್ನ ಆರ್ಗನೈಸ್ ಮಾಡೋದಕ್ಕೆ ಬಳಸ್ಕೊಂಡಿದ್ದೀನಿ. ಮಾರ್ಕೆಟ್ನಲ್ಲಿ ಸಾಕಷ್ಟು ರೀತಿಯಲ್ಲಿ ಆರ್ಗನೈಸರ್ಸ್ ಸಿಗುತ್ತೆ. ಬ್ಲೌಸ್ ಆರ್ಗನೈಸರ್ಸ್ ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಅವುಗಳನ್ನು ನಾವು ಖರೀದಿ ಮಾಡಿದ್ರೆ ಅದರಲ್ಲೂ ಕೂಡ ಪ್ಲಾಸ್ಟಿಕ್ನಿಂದನೇ ಮಾಡಿರ್ತಾರೆ. ಅದನ್ನು ಖರೀದಿ ಮಾಡೋ ಬದಲು ನಾವು ಈ ಥರದ ಪ್ಲಾಸ್ಟಿಕ್ ಬ್ಯಾಗ್ಸ್ನ ಯೂಸ್ ಮಾಡಿಕೊಂಡಾಗ ತುಂಬ ನೀಟಾಗಿ ಬ್ಲೌಸಸ್ನ ಆರ್ಗನೈಸ್ ಮಾಡ್ಬೋದು. ಇಲ್ಲಿ ಒಂದು ಪೌಚ್ನಲ್ಲಿ ನಾನು ನನ್ನ ಎಲ್ಲ ರೇಷ್ಮೆ ಸೀರೆಯ ಬ್ಲೌಸಸ್ನ ಆರ್ಗನೈಸ್ ಮಾಡಿದ್ದೀನಿ. ಹಾಗೆ ಇನ್ನೊಂದರಲ್ಲಿ ಎಲ್ಲ ಫ್ಯಾನ್ಸಿ ಬ್ಲೌಸಸ್, ರೆಡಿಮೇಡ್ ಬ್ಲೌಸಸ್ನ ಇಟ್ಟಿದ್ದೀನಿ. ಮತ್ತು ಈ ಎಲ್ಲ ಬ್ಲೌಸ್ಗಳು ನಾನು ಬೇರೆ ಬೇರೆ ಸೀರೆಗಳಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೂಡ ಮಾಡ್ತೀನಿ. ಸೊ ಬ್ಲೌಸಸ್ನ ಸಪ್ರೇಟಾಗಿ ಈ ಥರ ಪೌಚ್ಗಳಲ್ಲಿ ಇಟ್ಟಾಗ ಹುಡ್ಕೋದಕ್ಕೆ ತುಂಬ ಸುಲಭ ಆಗುತ್ತೆ. ನೀವು ಬಟ್ಟೆ ಖರೀದಿ ಮಾಡಿದಾಗ ಈ ಥರ ಪೌಚ್ಗಳು ನಿಮಗೆ ಸಿಕ್ಕಿದ್ರೆ ಅದನ್ನು ಎಸಿಬೇಡಿ, ಈ ಥರ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇವತ್ತು ನಾನು ತೋರಿಸಿರುವಂಥ ಆರ್ಗನೈಸರ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ, ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಇಷ್ಟಪಟ್ಟಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಇನ್ಫಾರ್ಮೇಷನ್ನ ತೊಗೊಂಡು ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ.